ಪಾರು, ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನೇನು ಹೋಗ್ತೀನಿ. ಆಫೀಸಿಗೆ ತಡ ಆಗ್ತಿದ್ಯಾ ಅಥವಾ ಪುಟಾಣಿನ ಶಾಲೆಗೆ ಬಿಡೋದಕ್ಕೆ ತಡ ಆಗ್ತಿದ್ಯಾ? ಪಾರು, ಯಾಕೆ? ಈ ವಿಷಯ ಮಮ್ಮಿ ಗೊತ್ತಾಗಬಾರ್ದು ಅಂತ ಅಜ್ಜಿ ಹೇಳಿದ್ದಾರೆ. ಓ ಹೌದು ಕಂದ, ನಾನು ಮರ್ತೋಗ್ಬಿಟ್ಟೆ. ನೋಡಿ, ನಮ್ಮ ಪುಟಾಣಿಗಿರೋ ನೆನಪಿನ ಶಕ್ತಿ ನಮಗಿಲ್ಲ. ಸರಿ ದೊಡ್ಡ ಯಜಮಾನ್ರೆ, ಆ 3 ಜನ ಸೇರೋ ಜಾಗದಲ್ಲಿ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಓಕೆ ಸರ್. ಬಾರೆ ಪುಟಾಣಿ, ನಿನ್ನ ಬಾಯ್ ಪಾರು, ಬಾಯ್ ಸಾರಥಿ. ಬಾಯ್ ಕಂದ. ಸರಿ ಪಾರು, ನಾನು ಹೋಗಿ ಬರ್ತೀನಿ. ಚಿಕ್ಕಮ್ಮ ಬರ್ತೀನಿ. ಯಜಮಾನ್ರೆ, ಅಖಿಲ, ನನ್ನ ಮನೆಯೆಲ್ಲ ಹುಡುಕಾಡ್ಬಿಟ್ಟೆ, ನೀನು ಇಲ್ಲಿ ನಿಂತಿದೀಯಾ? ಯಾಕೆ ಅಖಿಲ, ಏನಾಯ್ತು? ನನಗೆ ನಿಜವಾಗ್ಲೂ ಕೋಪ ಬಂದಿದೆ ರಘು. ಕೋಪ ಬರೋದು ನಿಜವಾಗ್ಲೂ ತಾನೆ, ತಮಾಷೆಗೇನಾದ್ರೂ ಬರುತ್ತಾ? ರಘು, ಈಗ ಗೊತ್ತಾಯ್ತು ನಿನಗೆ ಕೋಪ ಬಂದಿರೋದು. ಸರಿ, ಯಾರ ಮೇಲೆ ಕೋಪ? ಅದು ಕಾರಣ ಏನು? ನನಗೆ ಆ ದೇವ್ರ ಮೇಲೆ ಕೋಪ ಬಂದಿದೆ. ಏನು? ದೇವ್ರ ಮೇಲ? ಯಾಕೆ? ನಮ್ಮ ಆದಿ ಪಾರ್ವತಿಗೆ ಒಂದು ಮಗು ದಯಪಾಲಿಸ್ಲಿಲ್ವಲ್ಲ ಅವನು? ಹುಟ್ಟಿದ ಮಗುನು ಕೂಡ ಕಿತ್ಕೊಂಡ್ಬಿಟ್ನಲ್ಲ. ಇಲ್ಲ ಅಖಿಲ, ಆ ದೇವ್ರ ಅವ್ರಿಗೆ ಮೋಸ ಮಾಡಿಲ್ಲ. ಯಾಕಂದ್ರೆ ಆ ಮಗು ಅವ್ರದೇ. ಪಾಪ ಆದಿ ಈಗ ತಾನೆ ನನ್ನ ಮಗಳನ್ನ ನಾನೇ ರೆಡಿ ಮಾಡ್ತೀನಿ ಅಂತ ಅದೆಷ್ಟು ಆಸೆಯಿಂದ, ಪ್ರೀತಿಯಿಂದ, ಮುತುವರ್ಜಿಯಿಂದ ಮಗುನ ರೆಡಿ ಮಾಡ್ತಾ ಇದ್ದ ಗೊತ್ತಾ? ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮಗು ಆದಿ ಪಾರ್ವತಿದೆ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತು. ಮಕ್ಕಳಿಲ್ದೇ ಇರೋ ಅವರು ಪುಟಾಣಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಮಗಳು ಅಂತಿರ್ತಾರೆ. ಅಷ್ಟು ಸಲಿಗೆ, ಅಷ್ಟು ಬಾಂಧವ್ಯ ಬೆಳೆದ್ಬಿಟ್ಟಿದೆ. ಅಂತವರಿಂದ ಮಗುನ ಕಿತ್ಕೊಂಡ್ಬಿಟ್ನಲ್ಲ ದೇವರು. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ ರಘು. ಓ, ಈ ಕಾರಣಕ್ಕೆ ನಿನ್ ದೇವ್ರ ಮೇಲೆ ಕೋಪ ಬಂದಿರೋದಾ? ಬರ್ದೇ ಇರುತ್ತಾ ರಘು? ಪಾಪ ಪಾರ್ವತಿ ಆದಿಗೆ ಹುಟ್ಟಿದ ಮಗು ಪ್ರಪಂಚನ ಕಣ್ಬಿಟ್ಟು ನೋಡಕ್ ಮುಂಚೆನೆ ಕಿತ್ಕೊಂಡ್ಬಿಟ್ಟ. ಅವಳಿಗೆ ಇನ್ನೊಂದು ಮಗು ಆಗೋ ಸಾಧ್ಯತೆನೂ ಇಲ್ಲ. ಗರ್ಭಕೋಶನೂ ಕಿತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು ಅವರಿಬ್ರು? ಮತ್ತೆ ಕೋಪ ಬರ್ದೇ ಇರುತ್ತಾ? ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ದೇವ್ರಿಗೆ ಹಿಡಿ ಶಾಪ ಹಾಕ್ತಿದ್ರು. ಅಷ್ಟು ಹೊಟ್ಟೆ ಉರಿಯುತ್ತೆ. ಆದಿ ಪಾರ್ವತಿ ಎಷ್ಟು ದಿನ ಅಂತ ಪುಟಾಣಿನ ನಮ್ಮ ಮಗು ಅಂತ ಹೇಳ್ಕೊಂಡಿರೋದಕ್ಕೆ ಸಾಧ್ಯ? ಜನನಿಗೂ ಮಗು ಬೆಳೀತಾ ಬೆಳೀತಾ ಇವ್ರು ಹೀಗೆ ಹೇಳ್ತಾ ಇದ್ರೆ ಅವಳಿಗೂ ಕೋಪ ಬರಲ್ವಾ? ಅವಳಿಗೂ ಸಂಕಟ ಆಗಲ್ವಾ? ವೀರಣ್ಣ ಏನೋ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಆದ್ರೂ ಅವಳದ್ದು ಹೆತ್ತ ತಾಯಿ ಕರಳಲ್ವಾ? ಅವಳು ಇದನ್ನೆಲ್ಲ ಸಹಿಸ್ಕೋಬೇಕಲ್ಲ. ಇದನ್ನೆಲ್ಲ ನೋಡಿದಾಗ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಪಾಪ ಆದಿ ಪಾರ್ವತಿ. ಜನನಿ ಅವ್ರ ಪ್ರೀತಿಗೆ ಅಡ್ಡಿಪಡಿಸದೆ ಹೋದ್ರೆ ಸಾಕು. ಹೌದು ಅಖಿಲ, ನಾನು ಅದನ್ನೇ ಬಯಸ್ತೀನಿ. ಈಗ ಆದಿತ್ಯ ಪಾರ್ವತಿ ತಮ್ಮ ಮಗುನ ಕಳ್ಕೊಂಡಿರೋ ನೋವಿಗಿಂತ
ಪುಟಾಣಿನ ತಮ್ಮಗೂ ಅಂದ್ಕೊಂಡು ಪ್ರೀತಿಸ್ತಿರೋದೇ ದೊಡ್ಡದಾಗಿದೆ. ಅವರ ಈ ಖುಷಿಗೆ ಜನನಿ ಅಡ್ಡಿ ಆಗ್ಬಾರ್ದು. ಪುಟಾಣಿ, ಯಾಕಿನ್ನು ಎದ್ದಿದ್ಯಾ? ಲೇಟ್ ಆಯ್ತು, ಮಲ್ಕೋ. ನೀನು ಮಲ್ಗು ಮಮ್ಮಿ. ನಂಗೆ ತುಂಬ ಕೆಲಸ ಇದೆ ಪುಟ್ಟ, ಬೇಗ ಮುಗಿಸಿ ನಾನು ಬಂದು ಮಲ್ಕೋತೀನಿ. ನನಗೆ ವೆಯ್ಟ್ ಮಾಡಬೇಡ, ನೀನು ಮಲ್ಕೋ. ನಂಗೆ ನಿದ್ದೆ ಬರ್ತಿಲ್ಲ ಮಮ್ಮಿ. ಮಮ್ಮಿ, ನಾನು ಸಾರಥಿ ಹತ್ತ ಹೋಗ್ತೀನಿ. ಬೇಡ ಕಂದ, ಇಲ್ಲೇ ಮಲ್ಕೋ. ಹೋರಾಡ್ರೆ ನನ್ನ ಹೊಟ್ಟೆ ಮೇಲೆ ಮಲಸ್ಕೊತಾರೆ, ಅದಕ್ಕೆ. ಬೇಡ ಪುಟಾಣಿ, ಸಾರಥಿ ಪಾರು ಹತ್ರ ಜಾಸ್ತಿ ಹೋಗ್ಬಾರ್ದು. ಪ್ಲೀಸ್ ಮಮ್ಮಿ, ಹೋಗ್ತೀನಿ. ಪುಟಾಣಿ, ಹೋಗೋದು ಬೇಡ ಅಂತ ಹೇಳಿದ್ರು ಹಠ ಮಾಡ್ತಿದ್ಯಲ್ಲ, ಹೇಳೋದು ಅರ್ಥ ಆಗಲ್ವಾ ನಿಂಗೆ? ಒಂದು ಕೆಲಸ ಮಾಡು, ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಕುತ್ಕೊಂಡು ಫೋನಲ್ಲಿ ಗೇಮ್ ಆಡು. ತಪ್ಪು. ಥ್ಯಾಂಕ್ ಯು ಮಮ್ಮಿ. ನೀವು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಹುಡುಗಾಟನೆಲ್ಲ ಇಲ್ಲಿಗೆ ನಿಲ್ಲಿಸಿ. ಅದಕ್ಕೆ ಪರ್ ನಾನು ಬಂದಿದ್ದು ನಿನಗೆ ಗೊತ್ತಾಗೋಯ್ತು? ನಮ್ಮ ಹೃದಯದಲ್ಲಿರೋರು ನಮ್ಮ ಹತ್ರ ಬಂದಾಗ ಅವರನ್ನು ನೋಡಲೇಬೇಕು ಅಂತೇನಿಲ್ಲ. ಅವ್ರನ್ನ ನೋಡದೇ ಇದ್ರೂ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಓ, ಹೃದಯ ಆ ಥರನೂ ಸಿಗ್ನಲ್ ಕೊಡುತ್ತಾ? ಇಲ್ಲಿ ನಂಗೆ ಕೇಳಿಸು. ಇದೇನು ಪಾರು, ಬರೀ ಹೃದಯದ ಬಡ್ತ ಮಾತಾ ಕೇಳಿಸ್ತಾ ಇದೆ, ಯಾವ ಸಿಗ್ನಲ್ ಕೊಡ್ತಾನೆ ಇಲ್ಲ. ಅದಕ್ಕೆ ಅದನ್ನ ಹೃದಯ ಅನ್ನೋದು. ಮತ್ತೆ ಹೃದಯ ಸಿಗ್ನಲ್ ಕೊಡುತ್ತೆ ಅಂದೆ? ಯಜಮಾನ್ರೆ, ಅದು ನಮಗೆ ಮಾತ್ರ ಗೊತ್ತಾಗುತ್ತೆ. ಓ, ಹಾಗಾದ್ರೆ ನನಗೆ ಹೃದಯ ಇಲ್ಲ ಅಂತನಾ ಅಥವಾ ನನ್ನ ಹೃದಯ ಸಿಗ್ನಲ್ ಕೊಡ್ತಾ ಇಲ್ಲ ಅಂತನಾ? ಅದನ್ನ ನಿಮ್ಮ ಹೃದಯನೇ ಕೇಳ್ಕೊಳ್ಳಿ. ನನ್ನ ಹೃದಯಕ್ಕೆ ಗೊತ್ತಿರೋದು ಒಂದೇ, ಪಾರುನ ಯಾವಾಗಲೂ ಪ್ರೀತಿ ಮಾಡ್ತಾ ಇರು ಅಂತ. ಓ ಸಾಕು, ಸುಮ್ಮನಿರಿ ಯಜಮಾನ್ರೆ. ನಿಜ ಪಾರು, ಬೇಕಾದ್ರೆ ನೀನೇ ಕೇಳಿಸ್ಕೊ. ಅಲ್ಲ ಯಜಮಾನ್ರೆ, ಹೃದಯದ ಮೇಲೆ ಕೈ ಇಟ್ರೆ ಗೊತ್ತಾಗತ್ತಾ? ಓಹ್ ಹೌದಲ್ವಾ, ಬಾ. ಹೇ ಆದಿತ್ಯ, ನಿನ್ನ ಪಾರು ತುಂಬ ಒಳ್ಳೆಯವಳು. ಅವಳನ್ನ ಯಾವಾಗಲೂ ಪ್ರೀತಿ ಮಾಡ್ತಾನೇ ಇರು, ಓಕೆನಾ? ಹಾಂ ಓಕೆ ಓಕೆ ಓಕೆ, ಗೊತ್ತಾಯ್ತು. ಪರವಾಗಿಲ್ವೇ, ನಿಮ್ಮ ಹೃದಯ ಚೆನ್ನಾಗೇ ಮಾತಾಡುತ್ತೆ. ಮತ್ತೆ ಅದನ್ನ ಟ್ರೈನ್ ಮಾಡಿಲ್ವಾ? ಸರಿ ಯಜಮಾನ್ರೆ, ಪುಟಾಣಿಗೆ ಸ್ನಾನ ಮಾಡಿಸ್ಬೇಕು, ಬರ್ತೀನಿ. ಪಾರು, ಏನು? ಐ ಲವ್ ಯು. ಪುಟಾಣಿ, ಅರೆ ನಮ್ಮ ಪುಟಾಣಿ ಇಷ್ಟೊತ್ತಾದ್ರೂ ಮಲಗಿದಾಳ? ಅದು ರಾತ್ರಿ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ. ಮಕ್ಕಳನ್ನ ಹಾಗೆಲ್ಲ ತಡವಾಗಿ ಮಲಗಿಸ್ಬಾರ್ದು ಜನನಿ, ಅವುಗಳಿಗೆ ಅದೇ ಅಭ್ಯಾಸ ಆಗುತ್ತೆ. ರಾತ್ರಿ ಬೇಗ ಮಲಗಿಸಿ ಬೆಳಿಗ್ಗೆ ಬೇಗ ಎಬ್ಬಿಸ್ಬೇಕು, ಅದೇ ಒಳ್ಳೆ ಅಭ್ಯಾಸ. ಹಾಗೆ ಮಾಡೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಂದರೆ ನನ್ನ ಜೊತೆ ಇದ್ದು ಪುಟಾಣಿಗೆ ಅಭ್ಯಾಸ ತಪ್ಪಿದೆ ಅಂತ ಹೇಳ್ತಿದ್ದೀರಾ, ಇಲ್ಲ ನಾನೇ ಅವಳನ್ನ ಲೇಟಾಗಿ ಮಲಗಿಸ್ದೆ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನೆಲ್ಲಿ ಹಾಗಂದೆ. ತುಂಬ ದಿನ ಆದಮೇಲೆ ಪುಟಾಣಿ ನಿನ್ನ ಜೊತೆ ಸಮಯ ಕಳೀತಾ ಇರೋದ್ರಿಂದ ನೀನು ಕೆಲಸ ಮಾಡೋವಾಗ ಅವಳು ನಿನಗೋಸ್ಕರ ಕಾಯ್ತಾ ಎದ್ದಿರ್ತಾಳೆ, ಅದಕ್ಕೆ ಮಲ್ಗೋದು ತಡ ಆಯಿತು ಅಂತ ಅನಿಸುತ್ತೆ. ಹಾಗೆ ಮಾಡೋದ್ರಿಂದ ಮಕ್ಳಿಗೆ ತೊಂದರೆ ಆಗುತ್ತಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ನಿನ್ನ ಬಗ್ಗೆ ನಾನು ತಪ್ಪಾಗಿ ಹೇಳಲಿಲ್ಲ. ಸರಿ ಹೋಗ್ಲಿ ಬಿಡು, ಪುಟಾಣಿ ಎದ್ಮೇಲೆ ನನಗೆ ಹೇಳು, ನಾನೇ ಬಂದು ಅವಳಿಗೆ ಸ್ನಾನ ಮಾಡಿಸ್ತೀನಿ. ಏನು ಪರವಾಗಿಲ್ಲ ಅಕ್ಕ,
ಇವತ್ತು ಪುಟಾಣಿಗೆ ನಾನೇ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ. ಸರಿ, ನೀನೇ ಸ್ನಾನ ಮಾಡಿಸು. ಎದ್ದೇಳು, ನಾನು ನಿಂಗೆ ಸ್ನಾನ ಮಾಡಿಸ್ತೀನಿ. ಎದ್ದೇಳು ಕಂದ. ಬಂಗಾರಿ, ಓಯ್ ಬಾ, ಎದ್ದೇಳು, ಸ್ನಾನ ಮಾಡಿಸ್ತೀನಿ. ಎದ್ದೇಳು 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 ಎದ್ದೇಳು. ಬಾ, ಎದ್ಯಾ? ಬಾ ಬಂಗಾರಿ, ನಾನೇ ನಿಂಗೆ ಸ್ನಾನ ಮಾಡಿಸ್ತೀನಿ. ಬಾ. ಪಾರು ಸ್ನಾನ ಮಾಡಿಸ್ಲಿ? ಬೇಡ ಪುಟಾಣಿ, ನಿನಗೆ ಫೋನ್ ಕೊಡೋದು ನಾನೇ ತಾನೇ. ಹಾಗಾದ್ರೆ ಸ್ನಾನನೂ ನಾನೇ ಮಾಡಿಸ್ತೀನಿ. ಬಾ. ಸರಿ ಮಮ್ಮಿ, ಆದ್ರೆ ಫೋನ್ ಕೊಟ್ಟ್ಯಾ ತಾನೆ? ಖಂಡಿತ ಕೊಡ್ತೀನಿ. ಪಾಪ ಪಾಪ. ಅಲ್ಲ, ಒಂದು ವಾರನೇ ಆಗ್ತಾ ಬಂತು, ಆದರೂ ನನ್ನ ಪ್ರೇಮ ಕವಿಯಿಂದ ಯಾವ ಫೋನು ಬರಲಿಲ್ವಲ್ಲ. ಯಾಕಿರ್ಬೋದು? ಒಂದು ವೇಳೆ ನನ್ನ ಮೇಲೆ ಪ್ರೀತಿ ಏನಾದರೂ ಕಮ್ಮಿ ಆಗಿದೆಯಾ? ಇದ್ರೂ ಇರ್ಬೋದು. ಯಾವುದಕ್ಕೂ ಒಂದ್ಸಲ ನಾನೇ ಫೋನ್ ಮಾಡಿ ತಿಳ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಈ ವಯಸ್ಸಲ್ಲಿ ನನಗೆ ಸಿಕ್ಕಿರೋರನ್ನ ನಾನೇ ಕಳ್ಕೊಂಡ್ಬಿಡ್ತೀನಿ. ಛೇ, ಅರ್ಜೆಂಟಾಗಿ ಯಾರಿಗಾದ್ರೂ ಕಾಲ್ ಮಾಡೋಣ ಅಂದರೆ ಇಲ್ಲಿ ನೆಟ್ವರ್ಕೇ ಸರಿ ಇಲ್ಲ. ನನ್ನ ಫೋನ್ ಪ್ರಾಬ್ಲಮ್ಮು, ಸಿಮ್ ಪ್ರಾಬ್ಲಮ್ಮು ಒಂದೂ ಗೊತ್ತಾಗ್ತಿಲ್ಲ ನನಗೆ. ಮೊದಲು ಈ ಸಿಮ್ನ ಪೋರ್ಟ್ ಮಾಡಿಸ್ಬೇಕು. ಹೌದಲ್ವಾ? ನಮ್ಮ ದಾಮು ಹತ್ರ ಒಂದು ಮೊಬೈಲ್ ಇತ್ತಲ್ಲ, ಅದನ್ನು ಟ್ರೈ ಮಾಡ್ತೀನಿ. ಎಸ್. ಅರೆ, ಫಿಟ್ಟಿಂಗ್ ರಾಣಿ ಅಂತ ಬರ್ತಿದೆಯಲ್ಲ, ಯಾರಿರ್ಬೋದು? ಹಲೋ, ಯಾರು? ನಾನು ನಿಮ್ಮ ಪ್ರೀತಿಯ ರತ್ನ. ರತ್ನನಾ? ಆದರೆ ಈ ಫೋನ್ನಲ್ಲಿ ಬೇರೆ ಏನೋ ಹೆಸರು ಸೇವ್ ಆಗಿದೆಯಲ್ಲ. ಹಲೋ, ಏ ದಾಮು, ಯಾಕೆ ಮೊಬೈಲ್ ಕಿತ್ಕೊಂಡೆ? ಈ ಧ್ವನಿನ ಎಲ್ಲೋ ಕೇಳ್ದಾಗಿದೆಯಲ್ಲ, ಯಾರ್ದಿರ್ಬೋದು? ರೀ, ನನ್ನ ಹತ್ರ ಫೋನ್ ಇಲ್ಲ, ಎಮರ್ಜೆನ್ಸಿಗೆ ಇರಲಿ ಅಂತ ಆದಿ ಹತ್ರ ನಾನು ಫೋನ್ ಇಸ್ಕೊಂಡ್ರೆ ನೀವು ನನ್ನ ಫೋನ್ ತಗೊಂಡಿದ್ದೀರಲ್ಲ. ನೋಡೆ, ಅರ್ಜೆಂಟಾಗಿ ಯಾರಿಗೂ ಕಾಲ್ ಮಾಡಬೇಕಿತ್ತು. ನನ್ನ ಮೊಬೈಲ್ ವರ್ಕ್ ಆಗ್ತಿಲ್ಲ, ಸಿಗ್ನಲ್ಲೇ ಸಿಗ್ತಿರ್ಲಿಲ್ಲ. ಹೇಗೂ ನಿನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆಯಲ್ಲ, ಅದನ್ನು ತಗೊಂಡೆ. ಅಷ್ಟು ನನ್ನ ಕಾಲ್ ಬಂತೆ, ನೋಡಿದ್ರೆ ಫಿಟ್ಟಿಂಗ್ ರಾಣಿ ಅಂತ ಸೇವ್ ಮಾಡ್ಕೊಂಡಿದ್ಯಾ. ಯಾರದು? ಮಾತಾಡಿದ್ದು ಮೋಹನ್ ಧ್ವನಿ ಇದ್ದಾಗಿತ್ತು. ಅಂದರೆ ನನ್ನ ಜೊತೆ ಮಾತಾಡಿದ್ದು ಮೋಹನೇನಾ? ಯಾವುದಕ್ಕೂ ಅವರೇನಾ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಪುಟಾಣಿ ಇನ್ನೂ ಮಲಗಿದಾಳೆ ಅನ್ನೋ ಕಾರಣಕ್ಕೆ ರಾತ್ರಿ ಅವಳನ್ನ ಅಷ್ಟು ತಡವಾಗಿ ಮಲಗಿಸ್ಬೇಡ ಅಂತ ಹೇಳಿದ್ದ ತಪ್ಪ? ಜನನಿ ಅಷ್ಟೊಂದೆಲ್ಲ ಮಾತಾಡಿದ್ಲಲ್ಲ. ಹೋಗ್ಲಿ ಬಿಡು ಪಾರು, ಜನನಿ ಬದಲಾಗಿಲ್ಲ ಅನ್ಸತ್ತೆ. ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಇರೋ ಅಭಿಪ್ರಾಯನೂ ಬದಲಾಗಿಲ್ಲ ಅನ್ಸತ್ತೆ. ಏನಾಯ್ತು? ಜನನಿ ಬಗ್ಗೆ ಮಾತಾಡ್ತಿದ್ದೀರಾ? ಏನಿಲ್ಲ ಮಾವ, ಜನನಿನ ತಿಂಡಿಗೆ ಕರೆದೆ, ಬರ್ತೀನಿ ಅಂತ ಹೇಳಿದ್ಲು, ಅದನ್ನೇ ಹೇಳ್ತಿದ್ದೆ ಅಷ್ಟೆ. ಮತ್ತೆ ಖುಷಿ ಪಡೋ ವಿಚಾರಕ್ಕೆ ಯಾರಾದರೂ ಬೇಜಾರಲ್ಲಿರ್ತಾರ? ಅಥವಾ ಹೋದ ಸಲ ಥರ ಈ ಸಲನೂ ಜನನಿ ಬಗ್ಗೆ ಏನಾದರೂ ವಿಷಯ ಮುಚ್ಚಿಡ್ತಿದ್ದೀರಾ? ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಮನೆಯಲ್ಲಿ ಏನೇ ಟೆನ್ಷನ್ ಸಮಸ್ಯೆ ಇದ್ರೂ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ಮಾವ, ದಯವಿಟ್ಟು ಈ ರೀತಿ ಎಲ್ಲ ಕೈ ಮುಗಿಬೇಡಿ, ನಮಗೆ ಬೇಜಾರಾಗುತ್ತೆ. ಹಾಗಾದ್ರೆ ಏನ್ ನಡೀತು ನಿಜ ಹೇಳಿ.
ಜನನಿ ಮತ್ತೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಮಾವ. ಹಳ್ಳಿಗೆ ಹೋಗಿ ಬಂದ್ಮೇಲೆ ಅವಳು ಬದಲಾಗಿರ್ತಾಳೆ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಅವಳಪ್ಪ ವೀರಯ್ಯನಿಗೆ ಬುದ್ಧಿ ಹೇಳಿದ್ರಿಂದ ಅವಳು ಅದನ್ನ ಅರ್ಥ ಮಾಡ್ಕೊಂಡು ಪಾಲಿಸ್ತಾಳೆ, ತನ್ನ ತಪ್ಪನ್ನ ತಿದ್ಕೋತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವಳು ಬದಲಾಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಮಾವ. ಮೊದಲಿನ ಥರ ನನ್ನ ಹತ್ರ ಪ್ರೀತಿಯಿಂದ ಅಕ್ಕ ಅಂತ ಬಾಯಿ ತುಂಬ ಕರೀತಾ ಇರೋ ಥರ ನನ್ಗೇನು ತಪ್ಪು ಮಾಡಿದ್ದೀನಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನಾದ್ರೂ ಹೇಳಿದ್ರೆ ನಾನು ತಿದ್ಕೋತೀನಿ ಮಾವ. ಅದು ಬಿಟ್ಟು ನಾನು ಏನೇ ಮಾತಾಡಿದ್ರು ಅವಳು ಅದ್ರಲ್ಲಿ ತಪ್ಪು ಕಂಡು ಹಿಡಿತಾಳೆ. ಮತ್ತೆ ನಮ್ಮ ಪುಟಾಣಿ ವಿಷಯದಲ್ಲಿ ಅವಳು ಮೊದಲಿನ ಥರನೇ ನಡ್ಕೋತಾದಳು ಮಾವ. ಹೌದಾ? ಸರಿ, ಸಮಯ ಸಂದರ್ಭ ನೋಡ್ಕೊಂಡು ನಾನು ಅವಳ ಹತ್ರ ಮಾತಾಡ್ತೇನೆ. ಬೇಡಪ್ಪ, ವೀರಯ್ಯ ಮಾವನೇ ಬುದ್ಧಿ ಹೇಳಿದ್ರು ಕೇಳದೆ ಆಯ್ತಾಳು. ನಿಮ್ಮ ಮಾತನ್ನು ಕೇಳ್ತಾಳೆ ಅಂತ ಏನು ಗ್ಯಾರಂಟಿ? ಒಂದು ವೇಳೆ ನೀವು ಅವಳಿಗೆ ನೀನು ತಪ್ಪು ಮಾಡ್ತಾ ಇದೆಯಾ ತಿದ್ಕೊ ಅಂತ ಬುದ್ಧಿ ಹೇಳಿದ್ರು, ಅವಳು ಆ ಕ್ಷಣಕ್ಕೆ ಹೂ ಅಂದು ಮತ್ತೆ ಪಾರು ಜೊತೆ ಅದೇ ಥರ ನಡ್ಕೊಂಡ್ರೆ ನಿಮ್ಮ ಮಾತಿಗಾದರೂ ಏನು ಬೆಲೆ ಇರುತ್ತೆ ಹೇಳಿ? ಸರಿ, ಹಾಗಾದ್ರೆ ಈಗ ಏನು ಮಾಡುವಂತೀಯ? ಸದ್ಯಕ್ಕೆ ಅವಳ ಪಾಡಿಗೆ ಅವಳಿರಲಿ, ನಮ್ಮ ಪಾಡಿಗೆ ನಾವಿರೋಣ. ಸರಿಯಪ್ಪ, ಆದರೆ ಯಾವುದೇ ಕಾರಣಕ್ಕೂ ಈ ವಿಚಾರ ಅಖಿಲನ ಗೊತ್ತಾಗಬಾರ್ದು. ನಾವಂತೂ ಅವ್ರಿಗೆ ಹೇಳಲ್ಲ ಅಪ್ಪ. ಆದರೆ ಅಮ್ಮ ಏನಾದರೂ ಜನನಿ ಪಾರು ಜೊತೆ ಮಾತಾಡೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಹುಶಃ ಅವ್ರಿಗೆ ಗೊತ್ತಾಗಬಹುದು. ಆ ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಈ ವಿಷಯ ನಮ್ಮಲ್ಲೇ ಇರಲಿ. ಅರೆ, ನಮ್ಮ ಪುಟಾಣಿ ಏನು ಇಷ್ಟು ಬೇಗ ಶಾಲೆಗೆ ತಯಾರಾಗ್ಬಿಟ್ಟಿದ್ದಾಳೆ? ಹೂ ಪಾರು, ಮಮ್ಮಿನೇ ರೆಡಿ ಮಾಡಿಸಿದ್ರು. ಹೌದಾ ಬಂಗಾರಿ? ಸರಿ ಬಾ, ತಿಂಡಿ ತಿನ್ನಿಸ್ತೀನಿ. ಬೇಡ ಬಿಡಿ ಅಕ್ಕ, ನಾನೇ ತಿನ್ನಿಸ್ತೀನಿ. ಬಾ ಬಂಗಾರಿ. ಇಲ್ಲಿ ಕೊಡ್ತೀಯಾ? ಅಕ್ಕ, ನೀವು ಬೇಕಾದ್ರೆ ಪುಟಾಣಿಗೆ ಮಧ್ಯಾಹ್ನ ಬಾಕ್ಸಿಗೆ ರೆಡಿ ಮಾಡಿ ಸಾಕು. ಮಮ್ಮಿ, ಪಾರುನು ಸ್ವಲ್ಪ ತಿನ್ನಿಸ್ಲಿ. ಪಾರು ಬೇಡ ಮಮ್ಮಿ, ನೀನೇ ತಿನ್ಸು. ಪುಟಾಣಿ, ಊಟ ಮಾಡುವಾಗ ಫೋನ್ ನೋಡಬಾರ್ದು ಕಂದ. ಫೋನ್ ನೋಡಬಾರ್ದು ಕಂದ, ಎಷ್ಟೆಲ್ಲ ಹೇಳದ್ ನಿಂಗೆ? ಬಂಗಾರಿ, ಇಷ್ಟು ದಿವಸ ಇಲ್ಲದೆ ಇರೋದು ಈಗ ಈ ಹೊಸ ಅಭ್ಯಾಸನ ಯಾಕೆ ಶುರು ಮಾಡ್ಕೊಂಡಿದ್ಯಾ? ಊಟ ಮಾಡುವಾಗ ಫೋನ್ ನೋಡಬಾರ್ದು ಬಂಗಾರಿ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬಂಗಾರಿ, ಇಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ವಾ ನಿಂಗೆ? ಮಮ್ಮಿ, ನನ್ ತಿಂಡಿ ಸಾಕು. ಬನ್ನಿ ಬರಿದ ಹೋಗೋಣ.
ಪುಟಾಣಿ ಸರಿನಮ್ಮ, ಪುಟಾಣಿ ಹೊರಡ್ತು, ನಾನು ಹೊರಡ್ತೀನಿ. ಸಾಕಾ? ಈಗ ನಿಮಗೆ ಸಮಾಧಾನ ಆಯ್ತಾ? ಸರಿಯಾಗಿ ಅವಮಾನ ಮಾಡಿದ್ಲು. ನನ್ನನ್ನು ಗೋಳು ಹೇಳ್ಕೊಂಡಿರೋರಿಗೆ ಹೀಗೆ ಆಗಬೇಕು.